ಹಾಯ್ ಫ್ರೆಂಡ್ಸ್, ಸವಿತಾ ಸವಿರುಚಿ ಕಿಚನ್ಗೆ ಸ್ವಾಗತ. ನಾನಿವತ್ತೊಂದು ಸಿಹಿ ತಿಂಡಿ ಮಾಡ್ತಾಯಿದ್ದೀನಿ. ಇದರ ಹೆಸರು 7 ಕಪ್ ಬರ್ಫಿ ಅಂತ. ನೋಡೋಣ ಬನ್ನಿ ಹೇಗೆ ಮಾಡೋದು. ಈಗ ಮೊದಲಿಗೆ ಫ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ 1 ಕಪ್ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ಫಸ್ಟಿಗೆ. ಇವಾಗ ಇದು ಹುರಿದು ಆಗಿದೆ. ಈಗ ಈ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಫ್ ಮಾಡಿ ಉಳಿದ ಪದಾರ್ಥಗಳೆಲ್ಲನ ಹಾಕ್ತಾಯಿದ್ದೀನಿ. ಮೊದಲಿಗೆ ತೆಂಗಿನಕಾಯಿ 1 ಕಪ್ಪು, ಆಮೇಲೆ ಹಾಲು 1 ಕಪ್ಪು, ಆಮೇಲೆ ಸಕ್ಕರೆ 3 ಕಪ್, ಈಗ ತುಪ್ಪ ಹಾಕ್ತಾ ಇದ್ದೀನಿ 1 ಕಪ್. ಇಷ್ಟು ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನಿಮಗೆ ಇಷ್ಟ ಆದರೆ ಡ್ರೈ ಫ್ರೂಟ್ಸ್ ಹಾಕೋಬಹುದು, ಪುಡಿ ಮಾಡಿ. ನಾನು ಹಾಕ್ತಾ ಇಲ್ಲ ಇದರಲ್ಲಿ. ಈಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಒಂದು 10 ರಿಂದ 15 ನಿಮಿಷದವರೆಗೆ ಇದನ್ನು ಹೀಗೆ ತಿರುಗಿಸ್ಕೊತಾ ಇರಬೇಕು. ನಾನು ಒಂದು ಕಂಟೈನರ್ ತಗೊಂಡಿದ್ದೀನಿ, ಇದಕ್ಕೆ ತುಪ್ಪ ಸವರಿ ಇಟ್ಟಿದ್ದೀನಿ ನಾನಿವಾಗ. ನೋಡಿ, ಇದು ಆಗ್ತಾ ಬರ್ತಾ ಇದೆ. ಇವಾಗ ಕೈ ಬಿಡದೆ ತಿರುಗಿಸ್ಬೇಕು, ತಳ ಹಿಡಿಬಾರ್ದು. ಮೆಜರ್ಮೆಂಟ್ ಒಂದು ತಿಳ್ಕೊಂಬಿಟ್ರೆ ಇದ್ರದ್ದು ತುಂಬ ಸುಲಭ ಮಾಡೋದು ಈ ಬರ್ಫಿನ. ಇದು ಹಾಕ್ತಾ ಬಂದಿದೆ ಇವಾಗ. ಈಗ ಇದಕ್ಕೆ ಚೂರು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಆಪ್ಷನಲ್ಲು, ಬೇಕಿದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬೇಡ. ಇವಾಗ ಇದು ಆಗಿದೆ. ಈಗ ಇದನ್ನ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಂಟೈನರ್ಗೆ. ನೋಡಿ, ಬರ್ಫಿ ತಯಾರಾಗಿದೆ. ನೋಡಿ, ಬರ್ಫಿಸ್ ತಯಾರಾಗಿದೆ. ಒಳ್ಳೆ ರುಚಿಯಾದ 7 ಕಪ್ ಬರ್ಫಿ. ಮಕ್ಕಳಿಗೆ ಕೊಟ್ರಂತೂ ಒನ್ ಮೋರ್ ಅಂತ ಕೇಳ್ತಾ ಇರ್ತಾರೆ. ನೋಡಿ, ಎಲ್ಲರೂ ಟ್ರೈ ಮಾಡಿ.